ವೀಕ್ಷಕರೇ, ನಂಜನಗೂಡು ತಾಲೂಕು ನವಿಲೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಎಸ್ ಮಹಾದೇವ್ ಅವರು ಆಯ್ಕೆಯಾಗಿದ್ದಾರೆ. ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸಿ ಅವರ ಗ್ರಾಮದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಬನ್ನಿ, ಅವರು ಏನು ಹೇಳಿದ್ದಾರೆ ಕೇಳೋಣ. ನವಿಲೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳು. ನಿಮ್ಮ ಹೆಸರು? ಎಸ್ ಮಹಾದೇವ್, ಮುದ್ದಳ್ಳಿ. ಸರ್, ನೀವು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ. ಮುಂದಿನ ಯೋಜನೆಗಳು ಏನಿದೆ, ಏನು ಕೆಲಸ ಮಾಡಿಸ್ಬೇಕು ಅಂತ ಇದ್ದೀರಾ? ನಮ್ಮ ಪಂಚಾಯಿತಿಯ 6 ಗ್ರಾಮಗಳಿವೆ. ಈ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವುದೇ ನಮ್ಮ ಗುರಿ. ನಿಮ್ಮ ಅವಧಿಯಲ್ಲಿ ಏನೇನು ಕೆಲಸ ಮಾಡಿದ್ದೀರಾ? ನಾವು ಮೊದಲನೇದಾಗಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಹಾಗೂ ಊರಿನ ಸುಮಾರು ಕಾಂಕ್ರೀಟ್ ರಸ್ತೆಗಳನ್ನು ಕೂಡ ನಾವು ಮಾಡಿದ್ದೇವೆ. 15ನೇ ಹಣಕಾಸಲ್ಲಿ ಎಲ್ಲ ಊರುಗಳು ಕೂಡ ಸ್ವಚ್ಛತೆ, ಚರಂಡಿ, ರಸ್ತೆಗಳು ಹಾಗೂ ಕೆಲವು ಡಕ್ಗಳನ್ನು ಕೂಡ ಮಾಡಿದ್ದೇವೆ. ಹಾಗೂ ವಿದ್ಯುತ್ ಸೌಲಭ್ಯರು ಕೂಡ ಎಲ್ಲಾ ಗ್ರಾಮಗಳಿಗೂ ಮಾಡಿಕೊಟ್ಟಿದ್ದೇವೆ. ಮನೆಗಳು ಕೊಡಿಸಿದ್ದೀರಾ? ಮನೆಗಳನ್ನು ಕೂಡ ಕೊಡಿಸಿದ್ದೇವೆ. ಯಾವುದರಲ್ಲಿ? ಅದು ಮುಖ್ಯಮಂತ್ರಿಗಳ ನಿಧಿ, ಕರ್ನಾಟಕ ರಾಜ್ಯ ಸರ್ಕಾರದಿಂದ 4 ವರ್ಷದಲ್ಲಿ ಮನೆಗಳು ಬಂದಿದ್ದು. ಅಂದ್ರೆ ಈಗ ಪ್ರಧಾನಮಂತ್ರಿ ಸ್ಕೀಮ್ನಿಂದ ನಮ್ಮ ಮುದ್ದಳ್ಳಿ ಗ್ರಾಮ, ಅಂದ್ರೆ ಮುದ್ದಳ್ಳಿ ಗ್ರಾಮ ಒಂದೇ ಅಲ್ಲ, ಪಂಚಾಯತಿ 6 ಕೂಡ ಒಂದು 350 ಮನೆಗಳಾಗಿದೆ ನಮಗೆ. ಅವೆಲ್ಲ ಕಟ್ಕೊಂತ ಇದಾರೆ ಏನು ಅಂತ ಅಂದ್ರೆ ಮೊದಲನೇ ಕಂತು ಎಲ್ಲರಿಗೂ ಬಿಡುಗಡೆ ಆಗಿದೆ. 2ನೇ ಕಂತು ಅವ್ರ ಕೆಲಸ ಪ್ರಾರಂಭ ಮಾಡಿದ್ಮೇಲೆ ಎಲ್ಲರೂ ಕೂಡ 2ನೇ ಕಂತು ನಾವು ಬರುತ್ತೆ. ಕುಡಿಯೋ ನೀರಿನ ಘಟಕಗಳಿದೆಯಾ ಸರ್? ಕುಡಿಯೋ ನೀರಿನ ಘಟಕ ಎಲ್ಲ ಊರ್ಲೂ ಇದೆ. ಆಮೇಲೆ ನಿಮ್ಮ SC ST ಅನುದಾನದಲ್ಲಿ ಏನೇನು ಮಾಡಿಸಿದ್ದೀರಾ? SC ST ಅನುದಾನದಲ್ಲಿ ಕೆಲವು ಅಂಗನವಾಡಿಗಳನ್ನ ರಿಪೇರಿ ಮಾಡಿಸ್ಕೊಟ್ಟಿದ್ದೀವಿ. ಶಾಲೆಗಳು ರಿಪೇರಿ ಮಾಡಿಸ್ಕೊಟ್ಟಿದ್ವಿ ಅಂಗನವಾಡಿ SC ಸಂಬಂಧಪಟ್ಟದಾಗೆ. ಆಮೇಲೆ ಸೋಲಾರ್ ಲೈಟ್ಗಳನ್ನು ಕೂಡ SC ಸ್ಟೇಟ್ಗಳು ಹಾಕ್ಸ್ಕೊಟ್ಟಿದ್ದೀವಿ ನಾವು. ಸ್ಮಶಾನ ಅಭಿವೃದ್ಧಿ ಮಾಡಿದ್ದೀರಾ? ಸ್ಮಶಾನಾಭಿವೃದ್ಧಿ ನಮ್ಮ ಪಂಚಾಯತಿಯಲ್ಲಿ ಬ್ಯಾಳನುಂಡಿ ಗ್ರಾಮದಲ್ಲಿ ಒಂದರಲ್ಲಿ ಆಗಿದೆ. ಸ್ಮಶಾನಾಭಿವೃದ್ಧಿ NRG ಯೋಜನೆಯಲ್ಲಿ ಆಗಿದೆ. ಬೇರೆ ಊರಲ್ಲಿ ಇಲ್ವಾ ಸ್ಮಶಾನಗಳು? ಸ್ಮಶಾನಗಳಲ್ಲಿ ಬೇರೆ ಊರಲ್ಲಿ ಇಲ್ಲ ಸರ್. ನಿಮ್ಮೂರಲ್ಲಿ ಸರ್? ಮುದ್ದಳ್ಳಿ ಗ್ರಾಮದಲ್ಲಿ ಸರ್ಕಾರದಿಂದ ಕೊಟ್ಟಿದ್ರೆ ನಮ್ಮ ಮೊರೆ ಸ್ಕೂಲ್ನ ಪಕ್ಕದಲ್ಲಿ ಕೊಟ್ಬಿಟ್ರಿಂದ ಅದನ್ನ ಅಭಿವೃದ್ಧಿಪಡಿಸಕ್ಕೆ ಆಯ್ತಾ ಇಲ್ಲ. ಬೇರೆ ಕಡೆ ಕೊಟ್ಟರೆ ಅಭಿವೃದ್ಧಿಪಡಿಸಬಹುದು. ನಾವು ನಿಮ್ಮ PDO ಅವ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? PDO ಇಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ PDO. ನಿಮ್ಗೆಲ್ಲ ಸ್ಪಂದಿಸ್ತಾರೆ? ಎಲ್ಲ ಸ್ಪಂದಿಸ್ತಾರೆ. ನಿಮ್ಮ ಜೊತೆ ನಿಮ್ಮ ಸದಸ್ಯರುಗಳು ಎಲ್ಲರೂ ಒಗ್ಗಟ್ಟಾಗಿದ್ವಿ. 21 ಜನ ಕೂಡ ಒಗ್ಗಟ್ಟಾಗಿದ್ವಿ. ಸರ್, ಅಂಗವಿಕಲರ ಬಗ್ಗೆ ಏನ್ ಗಮನ ಹರಿಸ್ತಿದ್ದೀರಾ? ಅಂಗವಿಕಲರ ಬಗ್ಗೆ ಅವ್ರ ಮನೆಗಳಿಗೆ, ಅಂದ್ರೆ SC ST ಮನೆಗಳ ಮುಂಭಾಗ ಅವ್ರ ತೊಂದರೆ ಆಗುತ್ತೆ, ನೈಟ್ ತೊಂದರೆ ಆಗುತ್ತೆ, ಅವ್ರ ಮನೆ ಮುಂದೆ ಸೋಲಾರ್ ಲೈಟ್ ಕೂಡ ಹಾಕ್ಸ್ಬಿಟ್ಟಿದ್ವಿ ನಾವು. ವಿದ್ಯಾವಂತರ ಮಕ್ಕಳಿಗೆ ಏನ್ ಸಹಕಾರ ಮಾಡ್ತಾ ಇದ್ದೀರಾ? ವಿದ್ಯಾವಂತರ SC ST ಮಕ್ಕಳಿಗೆ ನಮ್ಮ ಪಂಚಾಯತಿಯಿಂದ SC ST ಅನುದಾನದಲ್ಲಿ ಅವ್ರಿಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾ ಇದ್ದೀವಿ. ಸರ್, ಜನರಲ್ ಏನ್ ಮಾಡ್ತೀರಾ? ವಿದ್ಯಾವಂತರ ಮಕ್ಕಳು ಜನರಲ್ ಇರ್ತಾರೆ, ಅವ್ರಿಗೆ ಯಾವ ತರ ಪ್ರೋತ್ಸಾಹ ಧನ ಕೊಡ್ತೀರಾ? ಪ್ರೋತ್ಸಾಹ ಧನ ಅವ್ರಿಗೆ ಇಲ್ಲಿ ಪಂಚಾಯತಿ ನಾವು ಕೊಡ್ತಾ ಇಲ್ಲ. ಅವರಿಗೆ ಏನು ಕೊಡ್ತಾ ಇಲ್ಲ ಅವರಿಗೆ. ಮತ್ತೆ ನಮ್ಮ ಪಂಚಾಯತಿ ಇದು ವಸೂಲಾತಿ ಕಡಿಮೆ ಇರೋದ್ರಿಂದ ಏನು ನಾವು ಕೊಡಕ್ಕಾಗ್ತಾ ಇಲ್ಲ. ಶವ ಸಂಸ್ಕಾರಕ್ಕೆ ಸರ್ SC ST ಅವ್ರಿಗೆ ಏನಾದ್ರು ಸಹಾಯಧನ ಮಾಡ್ತಾ ಇದ್ದೀರಾ? ಅದೇ ಪಂಚಾಯತಿಲಿ ಏನಾದ್ರು ನಮ್ಗೆ ಅನುದಾನ ಆಗಿಲ್ಲ, ತಹಸೀಲ್ದಾರ್ ಆಫೀಸನ್ನೇ ಕೊಡ್ಬೇಕು ಅದನ್ನ. ಪಂಚಾಯತಿಯಿಂದ ಶವ ಸಂಸ್ಕಾರಕ್ಕೆ ಏನೋ 25% ಅಲ್ಲಿ ಏನೋ ಅವ್ರಿಗೇನು ಹೆಲ್ಪ್ ಮಾಡ್ತಾ ಇಲ್ವಾ ಸರ್? ಅದ್ರಲ್ಲಿ ನಾವೇನು ಹೆಲ್ಪ್ ಮಾಡ್ತೀವಿ, ಯಾಕಂದ್ರೆ ಅದನ್ನ ತಾಲೂಕು ಕಚೇರಿಯಿಂದ ಕೊಡ್ತಾರೆ. ಅದನ್ನ ಅಂಗನವಾಡಿ ಸ್ಕೂಲ್ಗಳು ಸಹ, ಅಂಗನವಾಡಿಗಳಿಗೆ ನಾವು ಪ್ರತಿ ವರ್ಷ ಈ ಧ್ವಜಾರೋಹಣ ಕಾರ್ಯಕ್ರಮ ಬಂದಾಗ ಅವ್ರಿಗೆ ನಮ್ಮ ಪಂಚಾಯತಿ ಏನಾಗುತ್ತೆ ಅಲ್ಪ ಸ್ವಲ್ಪ ಅವ್ರಿಗೆ ಸಹಾಯ ಮಾಡ್ತೀವಿ. ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ ಸರ್? ಎಲ್ಲ ಅಂಗನವಾಡಿ ಕೇಂದ್ರಗಳು, ಸ್ಕೂಲ್ಗಳಿಗೆಲ್ಲ ಕೂಡ ನಾವು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ ಪಂಚಾಯತಿ. ಸರ್, ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೂಲಭೂತವಾಗಿ ಏನಾದ್ರು ಸಮಸ್ಯೆಗಳಿದೆಯಾ? ಮೂಲಭೂತ ಸಮಸ್ಯೆ ಅಂದ್ರೆ ನಮ್ಗೆ ಡ್ರೈನೇಜ್ಗಳಾಗಬೇಕು. ಇನ್ನು ಜನರಲ್ ಕ್ಯಾಟಗರಿ ಅಭಿವೃದ್ಧಿಗಳಲ್ಲಿ CC ರಸ್ತೆಗಳಾಗಬೇಕು. ಇನ್ನು SC ರಸ್ತೆಗಳೆಲ್ಲ ಆಗಿದೆ, ಎಲ್ಲ 6 ಊರಲ್ಲೂ ಆಗಿದೆ. ಜನರಲ್ ಕ್ಯಾಟಗರಿ ಅಭಿವೃದ್ಧಿಗಳಲ್ಲಿ CC ರಸ್ತೆಗಳಾಗಬೇಕು, ಡ್ರೈನೇಜಿನ ವ್ಯವಸ್ಥೆ ಆಗಬೇಕು. ನಿಮ್ದು ಏನೋ ದತ್ತು ತಾಂಡಿದ್ದಾರೆ ಅಂದ್ರಲ್ಲ, ಯಾವ ಊರು? ಮುಖ್ಯಮಂತ್ರಿ ನವಲೂರು ಪಂಚಾಯತಿನ ದತ್ತು ತಗೊಂಡಿದ್ರಿ, ಈಗ ರೀಸೆಂಟ್ ಆಗಿ ತಗೊಂಡಿದ್ರಿ. ಇವಾಗ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಪ್ರಾರಂಭ ಆಗಿಲ್ಲ, ಮುಂದಿನ ದಿನಗಳು ಪ್ರಾರಂಭ ಆಗುತ್ತೆ. ಸರಿ, ಬಗ್ಗೆ ಹೇಗೆ ಕಾಪಾಡ್ತಾ ಇದ್ದೀರಾ? ಸ್ವಚ್ಛತೆ ಅಂದ್ರೆ ನಮ್ಮ ಪಂಚಾಯತಿಲಿ ಈ ಸ್ವಚ್ಛತೆಗಾರರು ಇಲ್ಲ. ಅಂದ್ರೆ ನಾವು ಬೇರೆ ಕಡೆಯಿಂದ ಕರೆಸಿ ಎಲ್ಲೆಲ್ಲಿ ಸ್ವಚ್ಛತೆ ಇಲ್ಲ ಅಲ್ಲಿ ಮಾಡಿಸ್ತಾ ಇದ್ದೀವಿ ನಾವು. ಸರ್, ನಮ್ಮ ಹೊಲ ನಮ್ಮ ದಾರಿ ಬಗ್ಗೆ ಏನಾದ್ರು ಗಮನ ಹರಿಸಿದ್ದೀರಾ? ನಮ್ಮ ಹೊಲ ನಮ್ಮ ದಾರಿ ಬಗ್ಗೆ NRG ಯೋಜನೆಯಲ್ಲಿ ನಮ್ಮ ಪಂಚಾಯತಿ ಒಂದೊಂದು ಅಥವಾ ಎರಡು ರಸ್ತೆ ಮಾಡಿಸ್ಕೊಟ್ಟಿದ್ವಿ. ನಿಮ್ಮ ಶಾಸಕರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಶಾಸಕರು ಏನಿಲ್ಲ, ನಮ್ಮ ಮುದ್ದಳ್ಳಿ ಗ್ರಾಮಕ್ಕೆ ಅಂದ್ರೆ ಎಲ್ಲ ಮುದ್ದಳ್ಳಿ ಗ್ರಾಮ ಅಂತಿಲ್ಲ,
6 ಊರುಗಳಿಗೆ ಒಂದು 25 ಲಕ್ಷ ಹಾಕ್ಬಿಟ್ಟು ಕೆಲವು ರಸ್ತೆಗಳನ್ನ ಮಾಡಿಸ್ಕೊಟ್ಟಿದ್ದಾರೆ ಅವರು. ಏನು ಸಿ ಸಿ ರಸ್ತೆ ಸಿಸಿ ರಸ್ತೆ ಮಾಡಿಸ್ಕೊಟ್ಟಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು.